ಹಲೋ ಬಾಬಾ, ದೇವರಾಜ್ ಕುಲಕರ್ಣಿ ಕ್ಲಬ್ ಅಲ್ಲಿ ಕೆಲವು ಗುಂಡಾಗಳು ನನ್ ಜೊತೆ ಕೆಟ್ಟದಾಗಿ ನಡ್ಕೋತಿದ್ದಾರೆ, ಬಿಡಿ ನನ್ನ. ಹಲೋ ಸಂಧ್ಯಾ, ಏನು ಹೊಸ ನಾಟಕ? ಸಂಧ್ಯಾ ಅಳುತ್ತಿರುವ ಧ್ವನಿ ಮತ್ತು ದಾಂಡಿಗರು ನಗುತ್ತಿರುವ ಧ್ವನಿ ಆಕಾಶ್ನ ಕಿವಿಗೆ ಬೀಳುತ್ತಿತ್ತು. ಸರಿತಾ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಈಗಲೇ ಬರ್ತೀನಿ. ಆಕಾಶ್ ದೇವರಾಜ್ ಕುಲಕರ್ಣಿ ಅವರ ಕ್ಲಬ್ಗೆ ಬಂದು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಪೂರ್ತಿ ಕ್ಲಬ್ ಖಾಲಿಯಾಗಿತ್ತು. ಅವನಿಗೆ ಇದು ಯಾರ್ದೋ ಸಂಚು ಎಂದು ಅರ್ಥ ಆಗಿತ್ತು. ಭಯದಲ್ಲೇ ಆಕಾಶ್ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಆಗ ಹಿಂದಿನಿಂದ ಯಾರೋ ಕರ್ಚೀಫಿಂದ ಆಕಾಶ್ನ ಮೂಗನ್ನ ಒತ್ತಿ ಹಿಡಿತಾರೆ. ಅಷ್ಟಕ್ಕೂ ಆಕಾಶ್ಗೆ ಏನಾಗುತ್ತೆ? ಶೌರ್ಯ ಹಾಗೂ ಸಂಧ್ಯಾಳ ಉಪಾಯವಾದ್ರೂ ಏನು? ಆಕಾಶ್ನನ್ನ ಕರ್ಚೀಫಿಗೆ ಹಾಕಲಾದ ಕ್ಲೋರೋಫಾರ್ಮ್ನಿಂದ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿರ್ತಾರೆ. ಅವನಿಗೆ ಪ್ರಜ್ಞೆ ತಪ್ಪಿದ ಕೂಡಲೇ ಅವನ ಮುಂದೆ ಇಬ್ರು ವ್ಯಕ್ತಿ ಬಂದು ನಿಲ್ತಾರೆ. ಅವ್ರ ಹೆಸರೇ ಶೌರ್ಯ ಹಾಗೂ ಸಂಧ್ಯಾ. ಅವರಿಬ್ಬರ ಮುಖದಲ್ಲೂ ಒಂದು ರೀತಿಯ ಮಂದಹಾಸವಿತ್ತು. ಅದಾದ್ಮೇಲೆ ಏನಾಯ್ತು ಅನ್ನೋದು ಅವನಿಗೆ ಗೊತ್ತಾಗ್ಲಿಲ್ಲ. ಮಾರನೇ ದಿನ ಆಕಾಶ್ ಕಣ್ಣನ್ನ ಬಿಟ್ಟು ನೋಡಿದಾಗ ಅವನು ಅವನ ರೂಮ್ನಲ್ಲಿದ್ದ. ನಾನು ಇಲ್ಲಿಗೆ ಹೇಗೆ ಬಂದೆ? ರಾತ್ರಿ ನಡೆದಿದ್ದರ ಬಗ್ಗೆ ಆಕಾಶ್ಗೆ ನೆನಪಾದ ಕೂಡಲೇ ಆಕಾಶ್ ಟೆನ್ಷನ್ ಆಗ್ತಾನೆ. ಏನ್ ನಡೀತು ನನ್ನ ಜೊತೆ? ಹಲೋ ಸಂಧ್ಯಾ, ಏನ್ ಆಟ ಇದು? ಎಲ್ಲಿದ್ಯಾ ನೀನು? ನಾನು ಕುಲಕರ್ಣಿ ಮನೆ ಹತ್ರ ಬಂದಾಗ ನೀನೆಲ್ಲೂ ಕಾಣಿಸ್ಲಿಲ್ಲ. ನಾನು ಯಾರೋ ಪ್ರಜ್ಞೆ ತಪ್ಪಿಸಿದ್ರು. ಈಗ ನಾನು ನಮ್ಮನೇಲಿದ್ದೀನಿ. ಸರಿಯಾಗಿ ಹೇಳು, ನನಗೇನಾಯ್ತು? ಏನು? ಎಣ್ಣೆ ಹೊಡೆಯೋ ಅಭ್ಯಾಸ ಬೇರೆ ಆಗೋಯ್ತಾ ನಿಮ್ಗೆ ಬಾವಾ? ನೋಡಿ, ನಾನ್ ನಿಮ್ಮನ್ನ ಎಲ್ಲಿಗೂ ಕರ್ದಿಲ್ಲ. ಮತ್ತೆ ನಾನ್ ಊರಿಂದ ಹೊರಗಿದ್ದೀನಿ. ನೋಡಿ ಬಾವಾ, ನಾನ್ ತುಂಬಾ ಬಿಸಿ ಇದ್ದೀನಿ. ನಿಮ್ಮ ವೇಸ್ಟ್ ಮಾತುಗಳಿಗೆ ನನ್ನ ಹತ್ರ ಸ್ವಲ್ಪನೂ ಸಮಯ ಇಲ್ಲ. ಓಕೆ, ಫೋನ್ ಇಡಿ. ಆಗಲೇ ಅವನ ಮೊಬೈಲ್ಗೆ ಸರಿತಾಳ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಅನ್ನ ಓದಿದ ತಕ್ಷಣ ಆಕಾಶ್ ದೀರ್ಘವಾಗಿ ಉಸಿರು ಎಳ್ಕೊತಾನೆ. ನಂತರ ಅವನ ಮೊಬೈಲ್ಗೆ ವಿಕ್ರಮ್ ಕಾಲ್ ಮಾಡ್ತಾನೆ. ಫೋನ್ ಎತ್ತಿದ ತಕ್ಷಣ ವಿಕ್ರಮ್ ಹೇಳ್ತಾನೆ, ನೀವು ನಿಮ್ ಕೆಲಸ ಶುರು ಮಾಡಬಹುದು. ಮತ್ತೆ ನೀವು ಇರೋದಿಕ್ಕೆ 2 ಫೂಟ್ ಫೀಟ್ಸ್ ಇರೋ ರೂಮ್ ಬುಕ್ ಮಾಡ್ತಾರೆ. ಹೋಗಿ ನೀವು ಬೇಕಾದ್ರೆ ನೋಡ್ಬೋದು. ಮತ್ತೆ ಕಾರ್ತಿಗೂ ಬುಲೆಟ್ ಇಂದ ತಪ್ಪಿಸ್ಕೊಂಡಿದ್ದಾರೆ. ಅವ್ರು ತುಂಬಾ ಚಾಲಾಕಿ. ಮತ್ತೆ ಅವ್ರ ಕೆಲಸ ತೆಗ್ಸೋದ್ರಲ್ಲಿ ತುಂಬಾ ನಿಯತ್ತಿರೋರು. ರೋಸ್ ವುಡ್ ಸ್ಪ್ರಿಂಗ್ ಬಗ್ಗೆ ಆಕಾಶ್ ತುಂಬಾ ಸಲ ಕೇಳಿದ್ದ. ಅಲ್ಲಿಯ ಒಂದು ಫ್ಲಾಟಿನ ಬೆಲೆ 50 ಕೋಟಿಗೂ ಕಡಿಮೆ ಇರಲಿಲ್ಲ. ಯಾರದು? ಯಾರು ನೀನು? ಮತ್ತೆ ಹಿಂಗ್ ಒಳಗಡೆ ಯಾಕೆ ಹೋಗ್ತಾ ಇದೀಯಾ? ಅದು ನಾನಿಲ್ಲಿ ಮನೆ ಪರ್ಚೇಸ್ ಮಾಡಬೇಕು, ಅದನ್ನ ನೋಡಕ್ ಹೋಗ್ತಾ ಇದ್ದೀನಿ. ಒಂದ್ ನಿಮಿಷ. ಇತ್ತೀಚೆಗೆ ಯಾವನು ಏನೇನೋ ಹೇಳ್ಕೊಂಡು ಬಂದ್ಬಿಡ್ತಾನೆ. ಮತ್ತೆ ನಿನಗೆ ಇಲ್ಲಿ ನೋಡೋದಕ್ಕೂ ಯೋಗ್ಯತೆ ಇಲ್ಲ. ಮಾತ್ರ ದೊಡ್ಡದಾಗಿ ಆಡ್ತಿದ್ಯಾ? ನಡಿ, ಹೊರಡು ಇಲ್ಲಿಂದ, ಹೊರಡು. ಒಬ್ರು ಬಟ್ಟೆ ನೋಡಿ ಅವ್ರನ್ನ ಜಡ್ಜ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಇಲ್ಲಿ ಬರೋ ಎಲ್ಲ ಕ್ಲೈಂಟ್ ಜೊತೆ ಹೀಗೆ ಮಾತಾಡ್ತೀರಾ ನೀವು? ನನ್ನ ಹೋಗೋಕ್ ಬಿಡಿ. ನಡಿ ನಡಿ ನಡಿ, ಹೊರಡು, ಬೇಗ ಗಾಡಿ ಎತ್ಕೊಂಡು ಹೊರಡು. ಆಕಾಶ್ ಇನ್ನೇನು ಅವನಿಗೆ ಬಾರಿಸ್ಬೇಕು ಅಷ್ಟರಲ್ಲಿ ಹಿಂದಿನಿಂದ ಒಬ್ರು ಕರೀತಾರೆ. ಆಕಾಶ್ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ರೋಸ್ ವುಡ್ ಸ್ಪ್ರಿಂಗ್ ನ ಮಾಲೀಕ ಕಾರ್ತಿಕ್ ಗೌಡ ನಿಂತಿದ್ದ. ಸರ್, ಇವನ್ನ ಕ್ಷಮಿಸ್ಬಿಡಿ. ಅವನ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಂಗೆ. ನಿನಗೆ ಗೊತ್ತಿದ್ಯಾ ಎದುರುಗಡೆ ಯಾರು ನಿಂತಿದ್ದಾರೆ ಅಂತ? ಸಾರಿ ಸರ್. ಹೊರಡು, ಔಟ್. ಇವ್ರಿಗೆ ನಾನು ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇವ್ರಿಗೇನು ಅರ್ಥ ಆಗಬೇಕು ಅಂದರೆ ಇಲ್ಲೊಂದು ವೇಳೆ ಒಬ್ಬ ಬಡವ ಬಂದರೂ ಕೂಡ ಅವ್ರ ಜೊತೆನೂ ಸರಿಯಾಗಿ ನಡ್ಕೋಬೇಕು ಅಂತ. ಸರಿ, ಖಂಡಿತ. ನನಗೆ ಗೊತ್ತಾಯ್ತು ನೀವು ಇಲ್ಲಿಗೆ ಬರ್ತಿದ್ದೀರಾ ಅಂತ. ಆದರೆ ಅವನಿಗೆ ಹೇಳೋದನ್ನ ಮರ್ತ್ಬಿಟ್ಟೆ. ನಿಮಗೆ ರೋಸ್ ವುಡ್ ಸ್ವಿಂಗ್ಸ್ ತುಂಬ ಫೇಮಸ್ ಆಗ್ತಾ ಇದೆ. ನನಗನ್ಸುತ್ತೆ ಇದು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಆಯಿತು ಅಂದರೆ ಇಡೀ ದೇಶದಲ್ಲೇ ಒಂದು ದೊಡ್ಡ ಹೆಸರಾಗ್ಬಿಡುತ್ತೆ. ಆಗೆಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಬಂದು ಇದನ್ನ ಖರೀದಿ ಮಾಡ್ತಾರೆ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಮಿಸ್ಟರ್ ಮೂರ್ತಿ ಅವರೇ. ಆದರೆ ನಿಜ ಹೇಳಬೇಕು ಅಂದರೆ ಇದಕ್ಕೆ ತುಂಬ ದುಡ್ಡಿನ ಅವಶ್ಯಕತೆ ಬರುತ್ತೆ. ಒಂದು ವೇಳೆ ನೀವು ಒಪ್ಪಿದರೆ ಈ ಪ್ರಾಜೆಕ್ಟ್ಗೆ ನಾನು ಇನ್ವೆಸ್ಟ್ ಮಾಡ್ತೀನಿ. ನಿಮ್ಮ ನಿರ್ಧಾರ ನನಗೆ ಒಪ್ಪಿಗೆ ಇದೆ. ಸರಿ, ಹಾಗಾದರೆ ನಾನಿನ್ನು ಹೊರಡ್ತೀನಿ. ಅಂದಹಾಗೆ ಮೂರ್ತಿ ಅವರೇ, ಹೊರಗಡೆ ಬಿಸಿಲು ತುಂಬ ಇದೆ. ನೀವು ನನ್ನ ಕಾರ್ ತಗೊಂಡೋಗಿ. ಕಾರಿಂದ ಇಳಿದ ಆಕಾಶ್ನನ್ನ ಸರಿತಾ ಆಶ್ಚರ್ಯದಿಂದ ನೋಡ್ತಾಳೆ. ಅಲ್ಲ, ಇಷ್ಟು ಕಾಸ್ಟ್ಲಿ ಗಾಡಿ ರೆಂಟ್ ಮಾಡೋ ಅವಶ್ಯಕತೆ ಏನಿತ್ತು? ನೀನು ಟೆನ್ಷನ್ ಮಾಡ್ಕೋಬೇಡ. ಇದು ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದು. ನೀನು ಬಾ, ನಾವು ಹೋಗೋಣ.
ಇವಾಗಲೂ ಕೂಡ ಅವರಿಬ್ಬರ ಮಧ್ಯೆ ಸ್ವಲ್ಪ ಸೈಲೆನ್ಸ್ ಇತ್ತು. ಆಗಲೇ ಆಕಾಶ್ನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಅನ್ನ ನೋಡಿದ ತಕ್ಷಣ ಆಕಾಶ್ಗೆ ಕೈ ನಡ್ಗೋದಕ್ಕೆ ಶುರುವಾಗುತ್ತೆ. ಏನಾಯ್ತು? ಏನಿಲ್ಲ. ಸಪೋಸ್ ನಿನಗೇನಾದ್ರೂ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ನೀನ್ ನನಗೆ ಹೇಳ್ಬೋದು. ಶೌರ್ಯ ಕಳಿಸಿದಂತಹ ಮೆಸೇಜ್ ಅಲ್ಲಿ ಆಕಾಶ್ನ ತುಂಬಾನೇ ಫೋಟೋಸ್ಗಳಿದ್ವು. ಅದರಲ್ಲಿ ಅವನು ಬೇರೆ ಹುಡುಗಿರ ಜೊತೆ ಬರೀ ಬೆತ್ತಲೆಯಾಗಿ ಕಾಣಿಸ್ಕೊಂಡಿದ್ದ. ಇಬ್ರು ಕೂಡ ಆ ಫೋಟೋದಲ್ಲಿ ತುಂಬಾನೇ ಇಂಟಿಮೇಟ್ ಆಗಿದ್ರು. ಆಗಲೇ ಅವನ ಮೊಬೈಲ್ಗೆ ಇನ್ನೊಂದು ಮೆಸೇಜ್ ಬರುತ್ತೆ. ನಿನ್ನ ಎಲ್ಲಾ ಫೋಟೋನ ನಾನು ಸರಿತಾಳಿಗೆ ಕಳಿಸ್ತಾ ಇದ್ದೀನಿ, ಬೇಗ ಮನೆ ತಲುಪು. ಈ ಮೆಸೇಜ್ ಅನ್ನ ಓದಿದ ತಕ್ಷಣ ಆಕಾಶ್ ತುಂಬಾ ನಡಗಿ ಹೋಗಿದ್ದ. ಸರಿತಾಳಿಗೆ ಅವಳ ರೂಮಲ್ಲಿ ನಿದ್ದೆನೇ ಬರೋದಿಲ್ಲ. ಅವಳು ಪದೇ ಪದೇ ಆಕಾಶ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ನಿನಗೇನಾದ್ರೂ ಬೇಕಿತ್ತಾ? ಸರಿತಾ ಉತ್ತರ ಹೇಳ್ತೇನೆ ಸುತ್ತಮುತ್ತ ಕಣ್ಣು ಹಾಯಿಸೋದಕ್ ಶುರು ಮಾಡ್ತಾಳೆ. ಆಕಾಶ್ನ ಮುಖವನ್ನ ಎದುರಿಸೋದಕ್ಕಾಗದೆ ಸರಿತಾ ಮನಸ್ಸಲ್ಲೇ ಹೇಳ್ಕೊತಾಳೆ, ನಾನ್ ಇಲ್ಲಿವರೆಗೂ ಬರೋದೇನೋ ಬಂದ್ಬಿಟ್ಟೆ, ಆದ್ರೀಗ ಏನ್ ನೆಪ ಹೇಳಿ? ಅದು ನನ್ ರೂಮಲ್ಲಿ ಲೈಟ್ ಸರಿ ಇಲ್ಲ. ಓ, ನಾನು ಅದನ್ನ ಈಗಲೇ ಸರಿ ಮಾಡ್ತೀನಿ. ಅದನ್ ಸರಿ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಇವತ್ತು ಸರಿತಾಳಿಗೆ ಏನಾಗಿತ್ತು? ಯಾಕೆ ಅಷ್ಟೊಂದು ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಲು? ಹೀಗೆ ಆಕಾಶ್ ಕನ್ಫ್ಯೂಸ್ ಆಗಿದ್ದ. ಮತ್ತೆ ಅವನ ಕನ್ಫ್ಯೂಸ್ ನೋಡೋದು ಸರಿತಾಳಿಗೆ ಅಷ್ಟೊಂದು ಕಷ್ಟವಾದ ಕೆಲಸವಲ್ಲ. ನಾನ್ ಇಲ್ಲೇ ಮಲ್ಕೋತೀನಿ. ಸರಿ, ನೀನು ಇಲ್ಲೇ ಮಲ್ಕೋ, ನಾನು ನಿನ್ನ ರೂಮಲ್ಲಿ ಹೋಗಿ ಮಲ್ಕೋತೀನಿ. ಅಲ್ಲ, ಇವನಿಗೆ ನನ್ ಮಾತಲ್ಲಿರೋ ಉದ್ದೇಶನೇ ಅರ್ಥ ಆಗ್ಲಿಲ್ವಾ? ನಾವಿಬ್ರು ಒಟ್ಟಿಗೆ ಮಲ್ಕೋಕಾಗಲ್ವಾ? ನಾನ್ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ದೊಡ್ಡ ದಡ್ಡಿ. ಆಕಾಶ್ ರೂಮ್ಗೆ ಹೋಗೋ ಅವಶ್ಯಕತೆ ಏನಿತ್ತು? ಅಲ್ಲ, ಅವನಿಗೆ ಎಲ್ಲಾನು ಅರ್ಥ ಆಗುತ್ತೆ. ಆದ್ರೆ ಇವತ್ತೇ ತುಂಬಾ ಅಮಾಯಕನಾಗಿದ್ಬಿಟ್ಟ. ನನ್ಗೆ ಎಷ್ಟು ಎಂಬ್ಯಾರಸ್ಮೆಂಟ್ ಫೀಲ್ ಆಗ್ತಿದೆ ಅಂದ್ರೆ ಮಲ್ಕೋಕ್ಕೂ ಆಗ್ತಿಲ್ಲ. ಸರಿತಾಳನ್ನ ಆಫೀಸಿಗೆ ಡ್ರಾಪ್ ಮಾಡಿ ಆಕಾಶ್ ಇನ್ನೇನು ಅಲ್ಲಿಂದ ಹೊರಡ್ಬೇಕು ಅನ್ನೋಷ್ಟರಲ್ಲೇ ಸರಿತಾಳಿಗೆ ಹಾಗೂ ಆಕಾಶ್ಗೆ ಒಂದು ಧ್ವನಿ ಕೇಳುತ್ತೆ. ಜಾಗ ಬಿಡು ನನ್ಗೆ. ಆಕಾಶ್, ಇವತ್ತು ನೀನ್ ನಿನ್ನ ಫೆರಾರಿ ಸ್ಪೋರ್ಟ್ಸ್ ಕಾರಲ್ಲಿ ಬರ್ಲಿಲ್ವಾ? ನಾನ್ ಅಂದ್ಕೊಂಡೆ ಇನ್ ಮುಂದೆ ಸರಿತಾ ಆ ಕಾರಲ್ಲೇ ಬರ್ತಾಳೆ ಅಂತ. ಒಂದ್ ನಿಮಿಷ, ಒಂದು ವೇಳೆ ಕಾಸ್ಟ್ಲಿ ಕಾರನ್ನ ರೆಂಟ್ ತಗೊಳ್ಳೋದಿಕ್ಕೆ ಆಕಾಶ್ ಹತ್ರ ದುಡ್ಡಿಲ್ಲ ಅಂತ ಕಾಣತ್ತೆ. ಸಂಧ್ಯಾ, ನೀನ್ ಮತ್ತೆ ಸರಿಯಾಗಿ ಒದೆ ತಿಂದು ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಇದ್ಯಾ? ನನಗ್ ಚೆನ್ನಾಗ್ ನೆನ್ಪಿದೆ, ನಾನ್ ನಿನ್ನ ಮತ್ತೆ ಶೌರ್ಯನ ಮನೆಯಿಂದ ಆಚೆ ಹಾಕ್ದಾಗ. ಇದನ್ನ ಕೇಳಿ ಸಂಧ್ಯಾಳಿಗೆ ಆಶ್ಚರ್ಯವಾಗುತ್ತೆ. ನೀನು ಸ್ಪ್ರಿಂಗ್ ಕಾರ್ಪೊರೇಷನ್ ಡೀಲ್ ಇಂದಾಗಿ ಇಷ್ಟ ಹಾರಾಡ್ತಾ ಇದ್ಯಾ ಅಲ್ವಾ? ನಿನಗಷ್ಟು ಕೂಡ ಗೊತ್ತಿಲ್ವಾ? ತಾತ ನಿನ್ನ ಆ ಪ್ರಾಜೆಕ್ಟ್ ಇಂದ ಯಾವಾಗ್ಲೂ ತೆಗ್ದು ಹಾಕಿದ್ದಾರೆ. ಇದೆಲ್ಲ ಆಗೋದಕ್ಕೆ ಹೇಗ್ ಸಾಧ್ಯ? ನಿನ್ನೆ ತಾನೇ ಸರಿತಾ ಇದನ್ನ ಗೆದ್ದು ಈ ಪ್ರಾಜೆಕ್ಟ್ ಶೆಟ್ಟಿಸ್ ಕನ್ಸ್ಟ್ರಕ್ಷನ್ ಸಿಗ್ತಾ ಇದೆ. ಆನಂದ್ ಶೆಟ್ಟಿನ ಇಂಪ್ರೆಸ್ ಮಾಡಿದ್ಲು. ಆದ್ರೆ ಇವತ್ತು ಸಡನ್ ಆಗಿ ಪ್ರಾಜೆಕ್ಟ್ ಇಂದ ತೆಗೆದು ಹಾಕೋದ. ಈ ವಿಷಯ ಆಕಾಶಿಗೆ ಗೊತ್ತಾದಾಗ ಅವನಿಗೆ ಅಷ್ಟೊಂದು ಆಶ್ಚರ್ಯವಾಗ್ಲಿಲ್ಲ. ನಾನು ಹೀಗಾಗುತ್ತೆ ಅಂತ ಮುಂಚೆನೆ ಗೆಸ್ ಮಾಡಿದ್ದೆ. ಸರಿತಾ ಅವರ ತಾತನ ಒಪ್ಸೋದಕ್ಕೆ ಶೌರ್ಯ ಮತ್ತೆ ಅವರ ಅಪ್ಪ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ ಅಂತ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.